ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೃಷಿ ವಿಜ್ಞಾನ ಕೇಂದ್ರ ಹರದನಹಳ್ಳಿ, ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿಯ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಯೋಗೇಶ್ GS ಸರ್ ಅವ್ರನ್ನ ಮಾತಾಡಿಸಿ ಈ ಕೃಷಿ ವಿಜ್ಞಾನದ ಕಾರ್ಯವೈಖರಿ ಹೇಗೆ, ಯಾವ ರೀತಿ ರೈತರಿಗೆ ಇವರು ತರಬೇತಿ ಕೊಡ್ತಾರೆ, ಈ KVKಯಿಂದ ಯಾವ್ಯಾವ ರೀತಿಯ ತಂತ್ರಜ್ಞಾನಗಳನ್ನು ರೈತರಿಗೆ ಇಲ್ಲಿವರೆಗೂ ನೀಡಿದ್ದಾರೆ, ಮತ್ತು ಈ ಹೊರಾಂಗಣ ಮತ್ತು ಒಳಾಂಗಣ ಕೃಷಿ ತರಬೇತಿಗಳನ್ನು ಇವರು ಯಾವ ರೀತಿ ನಡೆಸ್ತಾರೆ, ಯಾವ ಬೆಳೆಗಳ ಕುರಿತು ಇವರು ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಒಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಕೂಡ ಇತ್ತು. ಅದನ್ನು ನೋಡಿದ ಮೇಲೆ ನಾವು ಕೇಳಿದ್ವಿ ಇಲ್ಲಿ ಏನೇನು ಫೆಸಿಲಿಟಿ ಇದೆ ಅದನ್ನು ಕೂಡ ಹೇಳಿ ಸರ್ ಅಂತ ಹೇಳಿದಾಗ ಅದನ್ನು ಕೂಡ ಹೇಳ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಒಟ್ಟಾರೆಯಾಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆ ಇದೆ ಮತ್ತು ಮಣ್ಣು ಪರೀಕ್ಷಾಲಯದ ಕುರಿತು ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಎಲ್ಲ ರೈತ ಬಂಧವರಿಗೂ ನಮಸ್ಕಾರ. ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಹರದನಹಳ್ಳಿ ಫಾರಂ ಚಾಮರಾಜನಗರದಲ್ಲಿ ಇದ್ದೀವಿ. ಈ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ಹರದನಹಳ್ಳಿ ಫಾರಂ ಅನ್ನೋ ಸ್ಥಳದಲ್ಲಿ ಸ್ಥಾಪನೆಯಾಗಿದೆ. 2004ನೇ ಇಸ್ವಿನಲ್ಲಿ ಮೇ ತಿಂಗಳು 2ನೇ ತಾರೀಕಿನಂದು ಸ್ಥಾಪನೆಯಾಗಿ ಈಗ 2 ದಶಕಗಳು ತುಂಬಿವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪ್ರಮುಖವಾದ ಚಟುವಟಿಕೆಗಳು ಅಥವಾ ಧ್ಯೇಯೋದ್ದೇಶಗಳು ಬಂದಾಗ ಹಲವಾರು ಕೃಷಿ ತಂತ್ರಜ್ಞಾನಗಳು ಇದ್ದಾವೆ. ರೈತರಿಗೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಮತ್ತು ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ ಅದರ ಒಂದು ಏನು ಉತ್ಪನ್ನಗಳು, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಆಗ್ಬೋದು, ಮೌಲ್ಯವರ್ಧನೆ ಆಗ್ಬೋದು, ಮಾರುಕಟ್ಟೆ ಆಗ್ಬೋದು, ಇದಕ್ಕೆ ಸಂಬಂಧಿತ ಹಲವಾರು ಉನ್ನತವಾದಂಥ ಸುಧಾರಿತ ತಂತ್ರಜ್ಞಾನಗಳು ಇದ್ದಾವೆ. ಸೊ ಈ ತಂತ್ರಜ್ಞಾನಗಳ ಸೂಕ್ತತೆನ ಅವಲೋಕನ ಮಾಡಬೇಕಾಗುತ್ತೆ. ಹಲವಾರು ಕಡೆ ವೈಜ್ಞಾನಿಕ ಒಂದು ಕಾರ್ಯಕರ್ತರಾಗ್ಬೋದು, ವಿಜ್ಞಾನಿಗಳಾಗ್ಬೋದು, ವೈಜ್ಞಾನಿಕ ಸಂಸ್ಥೆಗಳಾಗ್ಬೋದು, ಕೃಷಿ ಪೂರಕವಾದಂಥ ತಂತ್ರಜ್ಞಾನಗಳನ್ನ ಈ ಎಲ್ಲ ಒಂದು ಏನು ವಿಷಯಗಳ ಅಡಿಯಲ್ಲಿ ಆವಿಷ್ಕಾರ ಮಾಡಿರ್ತಾರೆ. ಆ ತಂತ್ರಜ್ಞಾನಗಳು ಈ ಒಂದು ಏನು ನಮ್ಮ ಒಂದು ಜಿಲ್ಲೆಯ ವಾತಾವರಣಕ್ಕೆ, ಕೃಷಿ ವಾತಾವರಣಕ್ಕೆ ಸೂಕ್ತ ಆಗುತ್ತೋ ಇಲ್ವೋ ಅಂತ ಅದನ್ನು ನಾವು ಕ್ಷೇತ್ರ ಪರೀಕ್ಷೆಗಳ ಮುಖಾಂತರ ಮಾಡ್ತಕ್ಕಂಥದ್ದು ಮೊದಲನೇದು. ಈ ಒಂದು ತಂತ್ರಜ್ಞಾನಗಳನ್ನ ಸೂಕ್ತತೆನ ಅವಲೋಕನ ಮಾಡ್ತಕ್ಕಂಥದ್ದು, ಅದನ್ನು ಅವಲೋಕನ ಮಾಡಲಿಕ್ಕೆ ಅದನ್ನ ಅಸೆಸ್ ಮಾಡೋದು. ಸೊ ಇದು ಒಂದು ಪ್ರಮುಖವಾದಂಥ ನಮ್ಮ ಒಂದು ಮ್ಯಾಂಡೇಟು. ವಿವಿಧ ಕೃಷಿ ಪದ್ಧತಿಗಳ ಕೆಳಗಡೆ ತಂತ್ರಜ್ಞಾನಗಳ ಒಂದು ಸೂಕ್ತತೆನ ನಾವು ಕ್ಷೇತ್ರ ಪರೀಕ್ಷೆಗಳ ಮುಖಾಂತರ ರೈತ ಸಹಭಾಗಿತ್ವದಲ್ಲಿ ಕೈಗೊಂಡು ಅದರಿಂದ ಬಂದಂಥ ಫಲಿತಾಂಶ ಆಧಾರಿತವಾಗಿ ಆ ತಂತ್ರಜ್ಞಾನ ನಮ್ಮ ಜಿಲ್ಲೆಯ ಕೃಷಿ ವ್ಯವಸ್ಥೆಯಲ್ಲಿ ಲಾಭದಾಯಕವಾಗಿದ್ದು ಸುಧಾರಿತವಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಒಂದು ಪರೀಕ್ಷೆ ಮಾಡ್ತಕ್ಕಂಥ ಕ್ಷೇತ್ರ ಪರೀಕ್ಷೆ ಕೂಡ ಒಂದು ಮುಂದುವರೆದು ಹಲವಾರು ತಂತ್ರಜ್ಞಾನಗಳು ಹಾಗೆ ಅವು ಒಂದು ಕ್ಷೇತ್ರ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ರೈತರಿಗೆ ಆದಾಯ ತಂದುಕೊಡ್ತಾ ಇರುತ್ತೆ, ಲಾಭದಾಯಕವಾಗಿರುತ್ತೆ. ಈ ಒಂದು ತಂತ್ರಜ್ಞಾನಗಳನ್ನ, ಸುಧಾರಿತ ತಂತ್ರಜ್ಞಾನಗಳನ್ನ ಅದನ್ನ ಪ್ರಚಲಿತ ಮಾಡಲಿಕ್ಕಾಗಿ ಬೇರೆ ಬೇರೆ ಕೃಷಿ ಸನ್ನಿವೇಶಗಳಲ್ಲಿ ಆ ತಂತ್ರಜ್ಞಾನ ಅಳವಡಿಸ್ಕೊಂಡು ಅವರ ಆದಾಯ ಹೆಚ್ಚುವರಿ ಮಾಡಿಕೊಂಡು ಸುಸ್ಥಿರತೆ ಕಾಪಾಡ್ಕೊಳ್ಳಿಕ್ಕೋಸ್ಕರ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನ ನಾವು ಹಮ್ಮಿಕೊಳ್ತೀವಿ. ಇದು ಕೂಡ ರೈತ ಸಹಭಾಗಿತ್ವದಲ್ಲಿ ನಡೆಯುತ್ತೆ. ಅದರಂತೆ ಮುಂದುವರೆದು ಹಲವಾರು ಕೃಷಿ ತಂತ್ರಜ್ಞಾನಗಳು, ಕೃಷಿ ಸಂಬಂಧಿತ ವಿಷಯಗಳು ದಿನೇ ಬರ್ತಾ ಇರುತ್ತೆ. ಹಲವಾರುಗಳ ಕಡೆ ಅಭಿವೃದ್ಧಿಯಾಗಿ, ಅದೇ ಹೇಳ್ದಾಗೆ ನಾನು ಮುಂದಿನ ತಿಳಿಸಿದಾಗೆ ವೈಜ್ಞಾನಿಕ ಸಂಸ್ಥೆಗಳು ಸಂಶೋಧನೆ ಮುಖಾಂತರ ಹಲವಾರು ಹೊಸ ವಿಚಾರಗಳು, ತಂತ್ರಜ್ಞಾನಗಳು ಕಾರ್ಯರೂಪಕ್ಕೆ ಹೊರಗಡೆ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ರೈತರಿಗೆ ಮತ್ತು ಯುವ ರೈತರಿಗೆ ಅದರ ಕೌಶಲ್ಯಗಳಾಗ್ಬೋದು, ಆ ಒಂದು ಕೃಷಿ ಚಟುವಟಿಕೆಗಳು, ಸುಧಾರಿತ ಚಟುವಟಿಕೆಗಳನ್ನ, ಕೌಶಲ್ಯತೆಗಳನ್ನ ಕಲ್ತ್ಕೊಳ್ತಕ್ಕಂಥದ್ದು, ಮತ್ತು ವಿಸ್ತರಣಾ ಕಾರ್ಯಕರ್ತರು, ಮುಖ್ಯವಾಗಿ ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ ಆಗ್ಬೋದು, ತೋಟಗಾರಿಕಾ ಇಲಾಖೆ ಆಗ್ಬೋದು, ಜಲಾನಯನ ಇಲಾಖೆ ಆಗ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗ್ಬೋದು, ಹಲವಾರು ಏನು ಅಭಿವೃದ್ಧಿ ಇಲಾಖೆಗಳಿದ್ದಾವೆ ಅವರಿಗೆ ಈ ಒಂದು ಸಾಮರ್ಥ್ಯ ಬಲವರ್ತನೆ ಕಾರ್ಯಕ್ರಮಗಳು ಅಂದರೆ ತರಬೇತಿಗಳನ್ನ ಹಂತವಾಗಿ ಕ್ರಮೇಣವಾಗಿ ಪ್ರತಿ ವರ್ಷವೂ ಒಂದು ಸಮಯೋಚಿತವಾಗಿ ಕೈಗೊಂಡು ಅವರ ಜ್ಞಾನದ ಮಟ್ಟವನ್ನು ಅಭಿವೃದ್ಧಿಪಡಿಸಿ ಕ್ಷೇತ್ರ ಮಟ್ಟದಲ್ಲಿ ಅದು ಅಳವಡಿಸಿ ರೈತರಿಗೆ ಸಹಾಯ ಆಗಲಿಕ್ಕೆ ಈ ಒಂದು ತರಬೇತಿಗಳು, ಸಾಮರ್ಥ್ಯ ಬಲವರ್ಧನೆ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು. ರೈತ ಮಹಿಳೆಯರಿಗೆ ಸಾಮಾನ್ಯವಾಗಿ ವ್ಯವಸಾಯದಲ್ಲಿ ದಿನೇ ಬರ್ತಕ್ಕಂಥ ಹೊಸ ತಂತ್ರಜ್ಞಾನಗಳು, ಕಾರ್ಯಚಟುವಟಿಕೆಗಳು, ಸುಧಾರಿತ ಏನು ಒಂದು ತಂತ್ರಜ್ಞಾನಗಳು ಅಥವಾ ಚಟುವಟಿಕೆಗಳು, ಕ್ರಮಗಳು, ಬೇಸಾಯ ಕ್ರಮಗಳು ಬರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡೋದು. ಮತ್ತು ಗ್ರಾಮೀಣ ಮಟ್ಟದಲ್ಲಿ ಯುವಕ ಯುವತಿಯರಿದೆ ಅವ್ರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಕೂಡ ಕೊಡ್ತಕ್ಕಂಥದ್ದು ಇದರಲ್ಲಿ ಒಳಗೊಂಡಿರ್ತದೆ. ವಿಸ್ತರಣಾ ಕಾರ್ಯಕರ್ತರಿಗೆ ದಿನೇ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಗಳು, ಏನು ಮಾಹಿತಿಗಳಾಗ್ಬೋದು, ಕೃಷಿ ಮಾಹಿತಿಗಳಾಗ್ಬೋದು, ಅಥವಾ ತಂತ್ರಜ್ಞಾನಗಳು, ಹೊಸ ತಂತ್ರಜ್ಞಾನಗಳು, ಅದ್ರ ಬಗ್ಗೆ ಅವ್ರಿಗೂ ಕೂಡ ತಿಳಿಸ್ಕೊಟ್ಟು ಅದನ್ನು ಅವರು ನೇರವಾಗಿ ರೈತರಿಗೆ ತಲುಪಿಸಲಿಕ್ಕೆ ಸಹಕಾರ ಆಗಲಿಕ್ಕೆ ಅಂತ. ಮತ್ತು ಮುಂದುವರೆದು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಒಂದು ಜ್ಞಾನ ಮತ್ತು ಸಂಪನ್ಮೂಲ ಕೇಂದ್ರ ಇದ್ದಾಗೆ ಇಲ್ಲಿ ರೈತರಿಗೆ ಕೆಲವು ಆಯ್ದ ಒಂದು ಸಂದಿಗ್ಧ ಪರಿಕರಗಳನ್ನು ಕೂಡ ಒದಗಿಸ್ತಕ್ಕಂಥ ಒಂದು ಸೇವೆಯ ಸೌಲಭ್ಯ ಕೂಡ ಇದೆ. ಬೀಜಗಳಾಗ್ಬೋದು, ಬಿತ್ತನೆ ಪರಿಕರಗಳು, ಬೀಜಗಳು, ಸಸ್ಯಗಳು,
ಸಸ್ಯಗಳು ಮತ್ತು ಬೀಜದ ಗೆಡ್ಡೆಗಳು, ಉದಾಹರಣೆಗೆ ಅರಿಶಿನ ಅಂತಂದರೆ ನಾವು ಬಿತ್ತನೆ ಕೊಂಬುಗಳು ಅಂತ ಹೇಳ್ತೀವಿ. ಈ ರೀತಿಯ ಬಿತ್ತನೆ ಪರಿಕರಗಳನ್ನ ಒಂದು ಸಣ್ಣ ಪ್ರಮಾಣ ಮಟ್ಟದಲ್ಲಿ ಅಥವಾ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಅವಶ್ಯಕತೆ ಇದೆ ರೈತರಿಗೆ, ಆ ಮಟ್ಟದಲ್ಲಿ ಅದನ್ನು ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸ್ತಕ್ಕಂಥ ಸೇವೆಗಳು. ಅದಲ್ಲದೆ ಪಶುಸಂಗೋಪನೆಗೆ ಬಂದಾಗ ಸುಧಾರಿತ ತಳಿಗಳು ಬರ್ತವೆ. ಈಗ ಹೈನುಗಾರಿಕೆಯಲ್ಲಿ ಸುಧಾರಿತವಾದಂಥ ಹಸು ಕರುಗಳ ತಳಿಗಳಿರ್ತದೆ, ಅಥವಾ ಕುರಿ ಸಾಕಾಣಿಕೆಗಳಲ್ಲಿ ಉತ್ತಮವಾದಂಥ ಕುರಿ ಮತ್ತು ಮೇಕೆ ತಳಿಗಳು ಕೂಡ ಇರ್ತದೆ. ಅದೇ ರೀತಿ ಕುಕ್ಕಟ ಉದ್ಯಮಕ್ಕೆ ಬಂದಾಗ ಈ ಕೋಳಿಗಳು, ಸುಧಾರಿತವಾದಂಥ ಕೋಳಿ ತಳಿಗಳು ಕೂಡ ಇರ್ತದೆ. ಸೊ ಇವುಗಳು ಕೂಡ ಲಭ್ಯತೆ ಇಲ್ಲಿರ್ತದೆ. ನಮ್ಮ ಒಂದು ವಲಯಕ್ಕೆ ಯಾವುದು ಸೂಕ್ತತೆ ಇದೆ ಅದನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಮ ಒಂದು ಪ್ರಾತ್ಯಕ್ಷಿಕ ಕೇಂದ್ರಗಳೇನಿದ್ದಾವೆ, ನಮ್ಮ ಪ್ರಾತ್ಯಕ್ಷಿಕ ಘಟಕಗಳೇನಿದ್ದಾವೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿರ್ವಹಿಸ್ತಕ್ಕಂಥದ್ದು. ಸೊ ಅದನ್ನು ರೈತರಿಗೆ ಕಾಲಕಾಲಕ್ಕೆ ಲಭ್ಯವಾಗುವ ರೀತಿ ಅದನ್ನು ಕೂಡ ಕ್ರಮಗಳನ್ನ ಕೈಗೊಳ್ತಕ್ಕಂಥದ್ದು. ಒಟ್ಟಾರೆ ಕೃಷಿ ವಿಜ್ಞಾನ ಕೇಂದ್ರ ಒಂದು ಜ್ಞಾನ ಮತ್ತು ಸಂಪನ್ಮೂಲ ಕೇಂದ್ರವಾಗಿ ಒಟ್ಟಾರೆ ಕೃಷಿನಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು, ಅಭಿವೃದ್ಧಿಗಳ ಬಗ್ಗೆ ರೈತರಿಗೆ ಕಾಲಕ್ರಮೇಣವಾಗಿ ತಿಳಿದುಕೊಡ್ತಾ ಹಲವಾರು ವಿಸ್ತರಣಾ ಕಾರ್ಯಚಟುವಟಿಕೆಗಳು ಇದ್ದಾವೆ. ವಿಸ್ತರಣಾ ಚಟುವಟಿಕೆಗಳು ಅಥವಾ ವಿಸ್ತರಣಾ ಕಾರ್ಯಗಳೇನಿದ್ದಾವೆ, ನಮ್ಮ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಚಟುವಟಿಕೆಗಳು, ತರಬೇತಿಗಳಾಗ್ಬೋದು, ಪದ್ಧತಿ ಪ್ರಾತ್ಯಕ್ಷಿಕೆಗಳಾಗ್ಬೋದು, ಕ್ಷೇತ್ರ ಭೇಟಿಗಳಾಗ್ಬೋದು. ಸೊ ಈಗ ಕ್ಷೇತ್ರ ಭೇಟಿಗಳು ಅಂತಂದರೆ ಉತ್ತಮವಾದಂಥ ನಮ್ಮಲ್ಲಿ ತರಬೇತಿ ತಗೊಂಡು ರೈತರು ಮುಂದುವರೆದಿರ್ತಕ್ಕಂಥ ಪ್ರಗತಿಪರ ರೈತರು, ಮಾದರಿ ರೈತರು ಇರ್ತಾರೆ. ಸಾವಯವ ಕೃಷಿ ಅಳವಡಿಕೆ ಇರುತ್ತೆ. ಅಂಥ ಮಾದರಿ ರೈತರ ತಾಕುಗಳಿಗೆ ಸಾವಯವ ಕೃಷಿಕರು ಯಾರು ಆಸಕ್ತಿ ಇದ್ದರೆ ಅವ್ರಿಗೆ ತರಬೇತಿಗಳಲ್ಲಿ ಅಲ್ಲಿ ಕರ್ಕೊಂಡೋಗಿ ನೋಡಿ ಕಲಿ ಮಾಡಿನಲ್ಲಿ ಏನಿರುತ್ತೆ ಪ್ರತ್ಯಕ್ಷ ನಿದರ್ಶನಗಳನ್ನ ಕೊಡ್ತಕ್ಕಂಥದ್ದು ಇದು ಕೂಡ ಇರ್ತದೆ. ಅದಲ್ಲದೆ ಹಲವಾರು ಕೃಷಿ ಪೂರಕ ವಸ್ತು ಪ್ರದರ್ಶನಗಳು ಮತ್ತು ಕಾರ್ಯಕ್ರಮಗಳು, ಉದಾಹರಣೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ, ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಕೃಷಿ ಮೇಳ ಅಂತ ಆಯೋಜಿಸ್ತಾರೆ. ಆಗ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಹಲವಾರು ತಂತ್ರಜ್ಞಾನಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿದರ್ಶನಗಳು ಅವ್ರಿಗೆ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಸಿಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಅಲ್ಲಿಗೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಕ್ಷೇತ್ರ ಭೇಟಿಗಳು, ಎಕ್ಸ್ಪೋಜರ್ ವಿಸಿಟ್ ಅಂತ ಹೇಳ್ತೀವಿ, ಅದನ್ನು ಆಯೋಜಿಸಿ ರೈತರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ಒಟ್ಟಾರೆ ರೈತರ ಅಭಿವೃದ್ಧಿಗಾಗಿ ಹಲವಾರು ವಿಸ್ತರಣಾ ಚಟುವಟಿಕೆಗಳು ಏನಿದ್ದಾವೆ, ನಾನು ಮುಂಚೆ ತಿಳಿಸಿದಾಗೆ ಕ್ಷೇತ್ರ ಪರೀಕ್ಷೆಗಳಾಗ್ಬೋದು, ಮುಂಚೂಣಿ ಪ್ರಾತ್ಯಕ್ಷಿಕೆಗಳಾಗ್ಬೋದು, ಸಾಮರ್ಥ್ಯ ಬಲವರ್ಧನೆ ತರಬೇತಿಗಳು, ರೈತರಿಗೆ, ರೈತ ಮಹಿಳೆಯರಿಗೆ ಕೌಶಲ್ಯ ತರಬೇತಿಗಳು, ಯುವತಿಯರಿಗೆ ವಿಸ್ತರಣಾ ಕಾರ್ಯಕರ್ತರ ಜ್ಞಾನವರ್ಧನೆಗಳು, ಮತ್ತು ಅದೇ ರೀತಿ ಹಲವಾರು ಸಂದಿಗ್ಧ ಪರಿಕರಗಳು, ಬಿತ್ತನೆ ಪರಿಕರಗಳಾಗ್ಬೋದು, ಅಥವಾ ಈ ಪಶುಸಂಗೋಪನಾ ಪರಿಕರಗಳಾಗ್ಬೋದು, ಅಂದರೆ ಉತ್ತಮವಾದಂಥ ತಳಿಗಳು, ಬೀಜ, ಸಸ್ಯ ಇವುಗಳ ಲಭ್ಯತೆ ಜೊತೆಗೆ ಕೃಷಿ ಸಂಬಂಧಿತ ಮಾಹಿತಿಗಳು ಅವರಿಗೆ ನೇರವಾಗಿ ತಲುಪಿ ಒಟ್ಟಾರೆ ಅವರ ಅಳವಡಿಕೆಯಾಗಿ ಅದರಿಂದ ಅವರ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದಂಥ ಇಳುವರಿ ಆದಾಯ ತಗೊಂಡು, ಅದೇ ರೀತಿ ಸಂಪನ್ಮೂಲಗಳ ಸಂರಕ್ಷಣೆಯೂ ಕೂಡ ಬದಲಾಗ್ತಾ ಇರ್ತಕ್ಕಂಥ ಹವಾಮಾನದಲ್ಲಿ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಿಕೊಂಡು ಹವಾಮಾನ ಪೂರಕ ಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ನಮ್ಮ ಕೇಂದ್ರ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ.
ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ಒಬ್ಬೊಬ್ಬ ವಿಜ್ಞಾನಿಗಳು ಇರ್ತಾರೆ. ಮೊದಲನೇದು ಈಗ ಮಣ್ಣಿಗೆ ಸಂಬಂಧಪಟ್ಟಾಗೆ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಮಣ್ಣು ವಿಜ್ಞಾನಿ ಇರ್ತಾರೆ. ನಂತರ ಬೇಸಾಯ ಪದ್ಧತಿಗಳ ಬಗ್ಗೆ, ಮುಖ್ಯವಾಗಿ ಬೇಸಾಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಒಬ್ಬರು ಅಗ್ರೋನಮಿಸ್ಟ್ ಅಂತ ಹೇಳ್ತೀವಿ, ಅವರು ಇರ್ತಾರೆ. ನಂತರ ಸಸ್ಯ ಸಂರಕ್ಷಣೆ ಅಂತ ಬಂದಾಗ ಹಲವಾರು ಸಸ್ಯ ಬಾಧಿಸ್ತಕ್ಕಂಥ ಕೀಟಗಳಾಗ್ಬೋದು, ಕೀಟ ಪೀಡೆಗಳು ಮತ್ತು ರೋಗಗಳು ಬರ್ತವೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಸ್ಯ ಸಂರಕ್ಷಣಾ ಒಂದು ವಿಜ್ಞಾನಿಗಳು ಕೂಡ ಇರ್ತಾರೆ. ಮುಂದುವರೆದು ರೇಷ್ಮೆ ಕೃಷಿ ಸಂಬಂಧಪಟ್ಟಾಗೆ ಹಿಪ್ಪನೇರಳೆ ಬೇಸಾಯ ಆಗ್ಬೋದು, ರೇಷ್ಮೆ ಗೂಡು ಉತ್ಪಾದನೆ ಆಗ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಮತ್ತು ಅದರ ಬಗ್ಗೆ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ರೇಷ್ಮೆ ವಿಜ್ಞಾನಿ ಕೂಡ ಇರ್ತಾರೆ. ಮತ್ತು ಮುಂದುವರೆದು ಉತ್ಪಾದನೆಗೆ ಈ ಬೇಸಾಯ ಶಾಸ್ತ್ರಜ್ಞರು, ಶಾಸ್ತ್ರವಿಜ್ಞಾನಿ, ತೋಟಗಾರಿಕಾ ಬೆಳೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಮತ್ತು ಅದನ್ನು ನಿರ್ವಹಣೆ ಮಾಡಲಿಕ್ಕೆ, ಮತ್ತು ಸಸ್ಯ ಸಂರಕ್ಷಣೆ, ಇವರೆಲ್ಲ ಸೇರಿ ಏನು ಉತ್ಪಾದನೆ ಆಗುತ್ತೆ ಅದಕ್ಕೆ ಒಂದು ಮೌಲ್ಯ, ಒಂದು ರೈತರ ಆದಾಯ ಹೆಚ್ಚಾಗಿ ಸುಸ್ಥಿರತೆ ಬರಲಿಕ್ಕೋಸ್ಕರ ಈ ಒಂದು ಗೃಹ ವಿಜ್ಞಾನ ಅಂತ ಏನಿದೆ, ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟಾಗೆ ಅವರು ಕೂಡ ಗೃಹ ವಿಜ್ಞಾನಿಗಳು ಕೂಡ ಒಬ್ಬರು ಇರ್ತಾರೆ. ಅದಲ್ಲದೆ ಪಶುಸಂಗೋಪನೆಗೆ ಸಂಬಂಧಪಟ್ಟಾಗೆ ಪಶುಸಂಗೋಪನೆ ವಿಜ್ಞಾನಿಯೂ ಸಹ ಇರ್ತಾರೆ. ಸೊ ಎಲ್ಲ ಕೃಷಿ ಕ್ಷೇತ್ರ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳ ಪ್ರತಿಯೊಂದರಲ್ಲೂ ಒಬ್ಬೊಬ್ಬರು ವಿಜ್ಞಾನಿ ಇದ್ದು ರೈತರಿಗೆ ಒಂದೇ ಒಂದು ನೆಲೆಯಲ್ಲೇ ಎಲ್ಲ ಒಂದು ಏನು ಸೊಲ್ಯೂಷನ್ಗಳು ಅಥವಾ ಎಲ್ಲ ಒಂದು ಪರಿಹಾರಗಳು ಅವರ ಒಂದು ಕೃಷಿ ಸಮಸ್ಯೆಗೆ ಸಿಗೋ ಥರ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ವ್ಯವಸ್ಥೆ ಇರುತ್ತೆ. ಪ್ರಸ್ತುತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಲವಾರು ಪ್ರಾತ್ಯಕ್ಷಿಕೆ ಘಟಕಗಳಿದ್ದಾವೆ. ಅಂದರೆ ನಾಲೆಡ್ಜ್ ರಿಸೋರ್ಸ್, ಅಂದರೆ ಅವರು ರೈತರು ಏನು ನಮ್ಮಲ್ಲಿ ಬರ್ತಾರೆ ಅವರಿಗೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರತ್ಯಕ್ಷ ನಿದರ್ಶನಗಳಿದ್ದಾವೆ. ಉದಾಹರಣೆಗೆ ಎರೆಹುಳು ಘಟಕ ಆಗ್ಬೋದು, ಎರೆಹುಳು ಸಾಕಾಣಿಕೆ, ಎರೆಗೊಬ್ಬರ ಉತ್ಪಾದನಾ ಘಟಕ ಆಗ್ಬೋದು, ಮತ್ತು ಉತ್ತಮವಾದಂಥ ಬಂಡೂರು ತಳಿ ಇರ್ತಕ್ಕಂಥ ಕುರಿ ಸಾಕಾಣಿಕೆ ಘಟಕ ಇದೆ. ಅದಲ್ಲದೆ ಬೀಜೋತ್ಪಾದನೆ ಘಟಕಗಳಿವೆ. ಮುಖ್ಯವಾಗಿ ನಾವು ಅರಿಶಿಣ ಬೀಜೋತ್ಪಾದನೆ ಮಾಡ್ತೀವಿ. ನಂತರ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಹೆಸರು, ಉದ್ದು, ಅಲಸಂದೆ ಮತ್ತು ರಾಗಿ ಈ ತಳಿಗಳ ಬೀಜೋತ್ಪಾದನೆ ಕೂಡ ಮಾಡ್ತೀವಿ. ಬೆಳೆ ತಾಕುಗಳು ಕೂಡ ಇರ್ತವೆ, ಹಲವಾರು ತೋಟಗಾರಿಕಾ ಬೆಳೆ ತಾಕುಗಳು ಇರ್ತವೆ. ಮುಂದುವರೆದು ಈ ಮೇವಿನ ಬೆಳೆಗಳಿಗೆ ತುಂಬ ಪ್ರಾಮುಖ್ಯ ಇದೆ. ಮೇವಿನ ಬೆಳೆಗಳದೇ ಒಂದು ತಾಕಿರುತ್ತೆ. ಅದಲ್ಲದೆ ತೋಟಗಾರಿಕಾ ಬೆಳೆಗಳು, ಸಪೋಟ ತಾಕು ಆಗ್ಬೋದು, ಮತ್ತು ಸಾವಯವ ಕೃಷಿ ತಾಕು ಕೂಡ ಇದೆ. ನೈಸರ್ಗಿಕ ಕೃಷಿಯಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಹಿಪ್ಪುನೇರಳೆ ಬೇಸಾಯ ತಾಕು ಕೂಡ ಇದೆ. ಅದಲ್ಲದೆ ರೇಷ್ಮೆಗೂಡು ಸಾಕಾಣಿಕೆ ಮಾಡಿ ರೇಷ್ಮೆಗೂಡು ಉತ್ಪಾದನೆ ಮಾಡಲಿಕ್ಕೆ ಆ ರೇಷ್ಮೆಗೂಡು ಸಾಕಾಣಿಕೆ ಘಟಕನೂ ಕೂಡ ಇದೆ. ಇವೆಲ್ಲ ಈ ವಿವಿಧ ಮತ್ತು ಅದಲ್ಲದೆ ಕೃಷಿ ಯಂತ್ರೋಪಕರಣಗಳೇ ಹಲವಾರು ಈ ಒಂದು ಕೃಷಿ ವ್ಯವಸ್ಥೆಯಲ್ಲಿ ಸಮಯ ಮತ್ತು ಮಾನವ ಸಂಪನ್ಮೂಲ ಉಳಿಸಿ ಸಮಯಕ್ಕೆ ಸರಿಯಾಗಿ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಸಾಧಿಸಲಿಕ್ಕೋಸ್ಕರ ಹಲವಾರು ಸುಧಾರಿತ ಯಂತ್ರೋಪಕರಣಗಳ ಒಂದು ಘಟಕ ಕೂಡ ಇದೆ. ಅದಲ್ಲದೆ ಈಗ ಹೆಚ್ಚಾಗಿ ಜೈವಿಕ ಉತ್ಪನ್ನಗಳು ಬೇಕಾಗುತ್ತೆ. ಈಗ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಿ ಜೈವಿಕ ಒಂದು ಪೀಡನಾಶಕಗಳನ್ನ ಬಳಸ್ತಕ್ಕಂಥದ್ದು. ಆ ರೀತಿಯಾಗಿ ನಮ್ಮಲ್ಲಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಇದೆ. ಅಲ್ಲಿ ಹಲವಾರು ಸಸ್ಯ ಮತ್ತು ರೋಗ ಮತ್ತು ಕೀಟಗಳು ಏನು ಬರ್ತವೆ ಹಾವಳಿ ಮಾಡ್ತಕ್ಕಂಥದ್ದು, ಅದನ್ನು ನಿರ್ವಹಣೆ ಮಾಡೋಕ್ಕೆ ಜೈವಿಕ ಕೀಟನಾಶಕ ಹಾಗೂ ರೋಗನಾಶಕಗಳ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಕೂಡ ಇದೆ. ಅಲ್ಲಿ ಅವರಿಗೆ ಈ ಒಂದು ಜೈವಿಕ ಪೀಡನಾಶಕಗಳ ಸರಬರಾಜು ಮಾಡ್ತಕ್ಕಂಥ ಸೇವೆ ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣು ಆರೋಗ್ಯ ಚಿಕಿತ್ಸಾಲಯ ಅಥವಾ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಕೂಡ ಇದೆ. ಸೊ ಇಲ್ಲಿ ರೈತರು ತಂದಂಥ ಮಣ್ಣು ಮಾದರಿಗಳನ್ನ ಪರೀಕ್ಷೆ ಮಾಡಿ ಅವರಿಗೆ ಅವರ ಒಂದು ಮಣ್ಣಿನ ಒಂದು ವ್ಯವಸ್ಥೆನ ತಿಳಿಸ್ಕೊಟ್ಟು ಅದರಲ್ಲಿ ಯಾವ ಅಂಶ ಕಡಿಮೆ ಇದೆ, ಯಾವ ಅಂಶ ಜಾಸ್ತಿ ಇದೆ, ಮಣ್ಣಿನಲ್ಲಿ ಏನು ಸಮಸ್ಯೆ ಇದೆ, ಅದು ಸರಿದೂಗಿಸಲಿಕ್ಕೆ ಏನೇನು ಇವರು ಸುಧಾರಣಾ ಕ್ರಮಗಳನ್ನ ಕೈಗೊಳ್ಳಬೇಕು. ಮುಖ್ಯವಾಗಿ ಪೋಷಕಾಂಶಗಳ ನಿರ್ವಹಣೆ, ರಸಗೊಬ್ಬರಗಳು ಸರಿಯಾದ ಒಂದು ವ್ಯವಸ್ಥಿತ ವಿವೇಚನೆಯಿಂದ ಬಳಸ್ತಕ್ಕಂಥ ಶಿಫಾರಸುಗಳನ್ನ ಮಣ್ಣು ಆರೋಗ್ಯ ಪತ್ರಗಳ ಮುಖಾಂತರ, ಮತ್ತು ನೀರನ್ನು ಅಷ್ಟೇ, ನೀರನ್ನು ಪರೀಕ್ಷೆ ಮಾಡಿ ಆ ನೀರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ, ವ್ಯವಸಾಯದ ಒಂದು ಏನು ಮಣ್ಣು ಮತ್ತು ನೀರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಮಣ್ಣು ಆರೋಗ್ಯ ಪತ್ರನೂ ಕೂಡ ವಿತರಿಸಿ ಅವ್ರಿಗೆ ಸೂಕ್ತ ವೈಜ್ಞಾನಿಕ ಮತ್ತು ಸೂಕ್ತವಾದಂಥ ಶಿಫಾರಸುಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಒಟ್ಟಾರೆಯಾಗಿ ಈ ಎಲ್ಲ ಒಂದು ನಿದರ್ಶನ ತಾಕುಗಳು, ಮಾದರಿ ತಾಕುಗಳು ಮತ್ತು ಪ್ರಾತ್ಯಕ್ಷಿಕೆ ಘಟಕಗಳು
ಮತ್ತು ಈ ಎಲ್ಲ ಒಂದು ಕೃಷಿ ಸಂಬಂಧಿತ ಏನು ವಿಸ್ತರಣಾ ಚಟುವಟಿಕೆಗಳು ಏನಿದ್ದಾವೆ ರೈತ ಪೂರಕವಾಗಿ ಇವುಗಳನ್ನ ಕೈಗೊಂಡು ಒಟ್ಟಾರೆಯಾಗಿ ಜಿಲ್ಲೆಯ ಕೃಷಿಯಲ್ಲಿ ಒಂದು ಸುಸ್ಥಿರವಾದಂಥ ಒಂದು ಸುಸ್ಥಿರತೆಯನ್ನು ತರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇರ್ತಕ್ಕಂಥದ್ದು ತಿಳಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ಮಾರಾಟ ಮಳಿಗೆಯು ಕೂಡ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ಈ ಒಂದು ಮಾರಾಟ ಮಳಿಗೆಯನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾನು ಆಗಲೇ ತಿಳಿಸಿದಾಗೆ ಈ ಸಂದಿಗ್ಧ ಪರಿಕರಗಳು ಅಂತ ಹೇಳಿದೆ, ನಮ್ಮ ಏನು ಬಿತ್ತನೆ ಬೀಜಗಳಾಗ್ಬೋದು, ಹಲವಾರು ಬೆಳೆ ತಳಿಗಳ ಸುಧಾರಿತ ಬಿತ್ತನೆ ಬೀಜ, ರಾಗಿ, ಅಲಸಂದೆ, ಉದ್ದು, ಹೆಸರು, ತೊಗರಿ, ಸಿರಿಧಾನ್ಯಗಳು, ಭತ್ತ, ಮುಸುಕಿನ ಜೋಳ, ಸಾಮಾನ್ಯವಾದಂಥ ಏನು ಕ್ಷೇತ್ರ ಬೆಳೆಗಳಿದೆ ಅದರಲ್ಲಿ ಹೊಸ ತಳಿಗಳು ಏನು ಬರ್ತವೆ ಆ ತಳಿಗಳ ಬೀಜಗಳು ಸ್ಥಳದಲ್ಲೇ ಲಭ್ಯ ಆಗಲಿಕ್ಕೆ ಈ ಒಂದು ಮಾರಾಟ ಮಳಿಗೆ ಕೂಡ ಇದೆ. ಅದಲ್ಲದೆ ಈ ಮಾರಾಟ ಮಳಿಗೆನಲ್ಲಿ ಜೈವಿಕ ಉತ್ಪನ್ನಗಳು ಪೀಡೆನಾಶಕಗಳು ಅಂತ ಹೇಳಿದೆ, ಟ್ರೈಕೋಡರ್ಮ ಆಗ್ಬೋದು, ಸೂಡೋಮೋನಾಸ್ ಆಗ್ಬೋದು, ಮೆಟರೈಸಮ್ ಆಗ್ಬೋದು, ಪೆಸಿಲೋಮೈಸಿಸ್ ಆಗ್ಬೋದು, ಈ ರೀತಿ ಜೈವಿಕ ಪೀಡೆನಾಶಕಗಳು, ಕೀಟ ಹಾಗೂ ರೋಗನಾಶಕಗಳನ್ನು ಕೂಡ ಇಲ್ಲಿ ನಾವು ಒಂದು ಮಾರಾಟ ವ್ಯವಸ್ಥೆ ಇಟ್ಟಿದ್ದೀವಿ. ಅದಲ್ಲದೆ ಈಗ ಸಸ್ಯ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಕೃಷಿನಲ್ಲಿ ಹಲವಾರು ತ್ಯಾಜ್ಯಗಳು ಉತ್ಪಾದನೆ ಆಗುತ್ತೆ. ಕಬ್ಬಿನಲ್ಲಿ ಮುಖ್ಯವಾಗಿ ಸುಡ್ತಕ್ಕಂಥ ಪರಿಸ್ಥಿತಿ ಇದೆ. ಸುಡೋದ್ರಿಂದ ಹಲವಾರು ನಮಗೆ ದುಷ್ಪರಿಣಾಮಗಳುಂಟು. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ತ್ಯಾಜ್ಯವನ್ನು ಕಳಿಸ್ತಕ್ಕಂಥ ಸೂಕ್ಷ್ಮಜೀವಿಗಳ ಮಿಶ್ರಣ ಆಗ್ಬೋದು, ಮತ್ತು ಬೇವು ಆಧಾರಿತ ಉತ್ಪನ್ನಗಳು, ಹೊಂಗೆ ಆಧಾರಿತ ಉತ್ಪನ್ನಗಳು, ಮತ್ತು ನಮ್ಮಲ್ಲಿ ಒಂದು ಜೇನು ಸಂಸ್ಕರಣಾ ಘಟಕ ಕೂಡ ಇದೆ. ಒಂದು ಚಿಕ್ಕದಾದಂಥ ಜೇನು ಸಂಸ್ಕರಣಾ ಘಟಕ ಇದೆ. ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಶುದ್ಧವಾದ ಮತ್ತು ಉತ್ತಮ ಗುಣಮಟ್ಟದ ಜೇನುತುಪ್ಪವನ್ನು ಕೂಡ ನಮ್ಮ ಒಂದು ಮಾರಾಟ ಮಳಿಗೆ ಏನಿದೆ ಅದ್ರ ಮುಖಾಂತರ ಮಾರಾಟ ಮಾಡ್ತಾಯಿದ್ದೀವಿ. ಅದಲ್ಲದೆ ರೈತರಿಂದ ಬಂದಂಥ ಕೆಲವು ಉತ್ಪನ್ನಗಳನ್ನು ಕೂಡ ಇಲ್ಲೇ ತೆಗೆದುಕೊಂಡು ಅವರು ಹೊರಗಡೆ ಮಾರಿದಾಗ ಕಡಿಮೆ ದುಡ್ಡಿಗೆ ಮಾರಬೇಕಾಗುತ್ತೆ, ನಷ್ಟ ಅನುಭವಿಸ್ತಾರೆ. ಅದರಿಂದ ಅದನ್ನು ನಿರ್ವಹಿಸಲಿಕ್ಕೋಸ್ಕರ, ಸರಿದೂಗಿಸ್ಲಿಕ್ಕೋಸ್ಕರ ಸುಧಾರಿತವಾದಂಥ ಒಂದು ವೈಜ್ಞಾನಿಕ ಬೆಲೆಯಲ್ಲಿ ನಿಗದಿ ಮಾಡಿಕೊಂಡು ನಮ್ಮ ಒಂದು ಮಾರಾಟ ಮಳಿಗೆ ಅದ್ರ ಮುಖಾಂತರ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ಆಯ್ದ ರೈತರಿಗೆ ನಮ್ಮ ಏನು ತಂತ್ರಜ್ಞಾನ ಅಳವಡಿಕೊಂಡು ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕವಿದೆ ಆ ರೈತರಿಗೆ ಒದಗಿಸ್ತಕ್ಕಂಥದ್ದು. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ ಅವರ ಮಾರುಕಟ್ಟೆ ಧಾರಣೆ ಹೆಚ್ಚಾಗಲಿ ಅಂತ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ಕಿಸಾನ್ ಸಮೃದ್ಧಿ ಅನ್ನತಕ್ಕಂಥ ಒಂದು ಮುದ್ರೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರು ನಮ್ಮ ತಂತ್ರಜ್ಞಾನ ಅಳವಡಿಸ್ಕೊಂಡು ರೈತರು ನಮ್ಮಲ್ಲಿ ತರಬೇತಿ ತಗೊಂಡು ಅಥವಾ ನಮ್ಮ ಒಡನಾಟದಲ್ಲಿ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ, ಕೃಷಿ ಉತ್ಪಾದನೆಯಲ್ಲಿ ತೊಡಗಿ ಉತ್ತಮವಾದಂಥ ಗುಣಮಟ್ಟದ ವೈಜ್ಞಾನಿಕವಾದಂಥ ಗ್ರಾಹಕರಿಗೆ ಬೇಕಾದಂಥ ಉತ್ಪನ್ನಗಳು, ಉದಾಹರಣೆಗೆ ಈಗ ಜೇನು ಸಾಕಾಣಿಕೆ ಮಾಡಿ ಜೇನುತುಪ್ಪ ತೆಗೆದು ಸಂಸ್ಕರಣೆ ಮಾಡಿ ನಮಗೆ ಕೊಡ್ತಾರೆ. ಅದಕ್ಕೆ ನಾವು ಈ ಕಿಸಾನ್ ಸಮೃದ್ಧಿ ಇರತಕ್ಕಂಥ ಒಂದು ಮುದ್ರಣವನ್ನು ಕೊಟ್ಟು ನಮ್ಮ ಒಂದು ಸಂಸ್ಥೆಯ ಸಹಯೋಗ ಇದೆ, ಅವರಿಗೆ ಒಂದು ತಾಂತ್ರಿಕ ಬೆಂಬಲ ಇದೆ, ಮಾರುಕಟ್ಟೆ ಬೆಂಬಲ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟು, ಅದೇ ರೀತಿ ರೈತ ಉತ್ಪಾದಕ ಸಂಸ್ಥೆಗಳು ಇದ್ದಾವೆ, ಅವ್ರಿಗೂ ಕೂಡ ಈ ಒಂದು ಮಾರುಕಟ್ಟೆ ವ್ಯವಸ್ಥೆನ ಇಲ್ಲಿ ಮಾಡಿಕೊಟ್ಟಿದ್ದೀವಿ. ಮುಂದುವರೆದು ಕೃಷಿ ಉದ್ಯಮಿಗಳು ಅಂತಂದರೆ ನಮ್ಮಲ್ಲಿ ಕೌಶಲ್ಯ ತರಬೇತಿ ತಗೊಂಡು ನಂತರ ಅವರೇ ಸಣ್ಣದಾಗಿ ಉದ್ಯಮನ ಪ್ರಾರಂಭ ಮಾಡಿ ಹಲವಾರು ಉತ್ಪನ್ನಗಳನ್ನ ಮಾಡ್ತಾಯಿದ್ದಾರೆ ಸಣ್ಣ ಮಟ್ಟದಲ್ಲಿ. ಅವರ ಒಂದು ಮಾರುಕಟ್ಟೆಯನ್ನು ಉತ್ತೇಜಿಸಲಿಕ್ಕೋಸ್ಕರ ಮತ್ತು ಅವ್ರಿಗೆ ಒಂದು ಹಣಕಾಸು ಆದಾಯ ಚೆನ್ನಾಗಿ ಒಂದು ಸ್ಥಿರತೆ ಬರಲಿಕ್ಕೋಸ್ಕರ ಈ ಒಂದು ನಮ್ಮ ಮಾರಾಟ ಮಳಿಗೆ ಮುಖಾಂತರ ಈ ಒಂದು ಕಿಸಾನ್ ಸಮೃದ್ಧಿ ಅನ್ನತಕ್ಕಂಥ ಮುದ್ರಣವನ್ನು ಕೂಡ ಅವ್ರಿಗೆ ಒದಗಿಸಿ, ಅದು ಫ್ರೀ ಆಫ್ ಕಾಸ್ಟ್ ಬ್ರ್ಯಾಂಡ್, ಅದು ಒಂದು ಲೋಗೋ, ಅದನ್ನು ಅದರ ವೈಜ್ಞಾನಿಕ ಬೆಂಬಲ ಇದೆ ಮತ್ತು ಉತ್ಪನ್ನಕ್ಕೆ ಒಂದು ಗುಣಮಟ್ಟ ಇದೆ ಅಂತ ಖಾತ್ರಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಸೊ ಈ ಒಂದು ಮಾರಾಟ ಮಳಿಗೆ ಮುಖಾಂತರ ರೈತರಿಗೆ ಬೇಕಾದಂಥ ಸಂದಿಗ್ಧ ಪರಿಕರಗಳು ಮತ್ತು ರೈತರ ಉತ್ಪನ್ನಗಳನ್ನು ಕೂಡ ಮತ್ತು ಈ ರೈತ ಉತ್ಪಾದಕರ ಸಂಸ್ಥೆ ನಮ್ಮಿಂದ ತಾಂತ್ರಿಕ ಬೆಂಬಲ ಮತ್ತು ಮಾರುಕಟ್ಟೆ ಬೆಂಬಲ ಪಡ್ಕೊಂಡಿರ್ತಕ್ಕಂಥ ಸಂಸ್ಥೆಗಳು, ರೈತ ಉತ್ಪಾದಕರ ಇವರ ಉತ್ಪನ್ನಗಳನ್ನು ಕೂಡ ಈ ಒಂದು ಮಾರಾಟ ಮಳಿಗೆಯಲ್ಲಿ ರೈತರು ಈ ಒಂದು KVKಗೆ ಬಂದಾಗ ಅಲ್ಲೇ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಅನುವು ಮಾಡಿಕೊಳ್ಳಲಾಗಿದೆ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್, ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ CC ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು.
ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೆಗಾ ಆಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈಗ ನಾವು ಇರತಕ್ಕಂಥದ್ದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯ. ಸೊ ಇಲ್ಲಿ ವ್ಯವಸಾಯಕ್ಕೆ ಸಂಬಂಧಿಸಿದ ರೈತರು ತಾವಾಗೆ ತಂದುಕೊಡ್ತಕ್ಕಂಥ ವ್ಯವಸಾಯದ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿ ಮತ್ತು ನೀರನ್ನು ಏನು ನೀರಾವರಿಗೆ ಬಳಸ್ತಕ್ಕಂಥ ನೀರನ್ನು ಪರೀಕ್ಷೆ ಮಾಡಿ ಅವರಿಗೆ ಸೂಕ್ತ ಶಿಫಾರಸುಗಳನ್ನ, ನಿರ್ವಹಣಾ ಕ್ರಮಗಳನ್ನ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ ನಾವು ರೈತರು ತಂದುಕೊಡ್ತಕ್ಕಂಥ ಮಣ್ಣನ್ನು ವಿಶ್ಲೇಷಣೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಅದನ್ನು ಸುಧಾರಣೆ ಮಾಡಲಿಕ್ಕೆ ಅವ್ರಿಗೆ ಕ್ರಮಗಳನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಮೊದಲನೇದಾಗಿ ಅವ್ರಿಗೆ ರಸಸಾರ ನೋಡ್ತೀವಿ. ರಸಸಾರದಲ್ಲಿ ವ್ಯತ್ಯಾಸ ಇದ್ದರೆ ಅದನ್ನು ಸರಿದೂಗಿಸ್ಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನಂತರ ನೀರಿನಲ್ಲಿರ್ತಕ್ಕಂಥ ಲವಣಾಂಶ ಹೆಚ್ಚಾಗಿದೆಯಾ, ಕಡಿಮೆ ಇದೆಯಾ, ಅದನ್ನು ಸರಿದೂಗಿಸ್ಲಿಕ್ಕೆ ಏನು ಕ್ರಮಗಳು ಕೈಗೊಳ್ಳಬೇಕು, ಮುಖ್ಯವಾಗಿ ಆ ನೀರಿಗೆ ಸೂಕ್ತ ಆಗತಕ್ಕಂಥ ಬೆಳೆ ಯಾವುದನ್ನು ಬೆಳಿಬೇಕಾಗುತ್ತೆ. ಮುಂದುವರೆದು ಪ್ರಧಾನ ಪೋಷಕಾಂಶಗಳನ್ನು ಕೂಡ ವಿಶ್ಲೇಷಣೆ ಮಾಡ್ತೀವಿ. ಪ್ರಧಾನ ಪೋಷಕಾಂಶಗಳನ್ನ ವಿಶ್ಲೇಷಣೆ ಮಾಡಿ ಅವರಿಗೆ ಮಣ್ಣಿನಲ್ಲಿ ಇರತಕ್ಕಂಥ ಸಾವಯವ ಇಂಗಾಲದ ಅಂಶಗಳನ್ನು ಕೂಡ ವಿಶ್ಲೇಷಣೆ ಮಾಡಿ, ಸಾವಯವ ಇಂಗಾಲದ ಅಂಶ ಕಡಿಮೆ ಇದ್ದಾಗ ಅದನ್ನು ಸರಿದೂಗಿಸಲಿಕ್ಕೆ ಯಾವ ಸಾವಯವ ಪರಿಕರಗಳನ್ನ ಎಷ್ಟು ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಕೊಡಬೇಕಾಗುತ್ತೆ ಅಂತ ತಿಳಿಸ್ಕೊಟ್ಟು, ನಂತರ ಮುಖ್ಯವಾಗಿ ಪ್ರಧಾನ ಪೋಷಕಾಂಶಗಳ ವಿಶ್ಲೇಷಣೆ ಮಾಡಿ ಆ ವರದಿ ಆಧಾರಿತವಾಗಿ ಅವು ಕಡಿಮೆ ಇದೆಯಾ, ಮಧ್ಯಮ ಮಟ್ಟ ಇದೆಯಾ ಅಥವಾ ಅಧಿಕ ಇದೆಯಾ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಬೆಳೆ ಆಧಾರಿತವಾದಂಥ ರಸಗೊಬ್ಬರಗಳನ್ನ ಶಿಫಾರಸನ್ನ ಕೊಡ್ತೀವಿ. ಇದು ಪ್ರಮುಖವಾದದ್ದು. ಇಲ್ಲಾಂದರೆ ರೈತರು ವಿವೇಚನೆ ಇಲ್ಲದೆ ಯಥೇಚ್ಛವಾಗಿ ಗೊಬ್ಬರಗಳನ್ನ ಬಳಸ್ಬೋದು ಅಥವಾ ಕಡಿಮೆ ಬಳಸ್ಬೋದು. ಇದು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಸಂಪನ್ಮೂಲಗಳು, ಮಣ್ಣು ಮತ್ತು ನೀರಿನ ಮೇಲೆ ಮತ್ತು ವಾಯು ಮೇಲೆ ತುಂಬ ಹೆಚ್ಚಿನ ಒಂದು ಪರಿಣಾಮಗಳನ್ನ ಬೀರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಈ ಒಂದು ಪರೀಕ್ಷೆ ಮಾಡಿಸಿ ಅದರ ಒಂದು ಮಟ್ಟಗಳನ್ನ ತಿಳ್ಕೊಂಡು ಆ ಬೆಳೆಗೆ ಅವಶ್ಯಕ ಏನಿದೆ ಅದರ ಆಧಾರಿತವಾಗಿ ಶಿಫಾರಸಿನ ಮೇರೆಗೆ ಕೊಡೋದ್ರಿಂದ ಒಂದು ಸಮತೋಲನ ಸ್ಥಿತಿನ ಕಾಯ್ಕೋಬೋದು ಮತ್ತು ಮಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಸುಧಾರಣೆ ಕ್ರಮಗಳನ್ನ ಕೈಗೊಳ್ಳಬೇಕಾದಂಥ ಅವಶ್ಯಕತೆ ಬರೋದಿಲ್ಲ. ವಿವೇಚನೆ ಇಲ್ಲೇ ಬಳಸಿದಾಗ ಇವೆಲ್ಲ ಬರುತ್ತೆ. ಅದಲ್ಲದೆ ಮುಂದುವರೆದು ನಾವು ಲಘು ಪೋಷಕಾಂಶಗಳನ್ನು ಕೂಡ ವಿಶ್ಲೇಷಣೆ ಮಾಡ್ತೀವಿ. ಇತ್ತೀಚೆಗೆ ಲಘು ಪೋಷಕಾಂಶಗಳ ಒಂದು ಕೊರತೆ ಕೂಡ ಕಂಡು ಬರ್ತಾ ಇದೆ, ಹೆಚ್ಚಾಗಿ ಬಂದಿದೆ ಆಲ್ರೆಡಿ. ಯಾಕೆಂದರೆ ಇವರು ಸಾವಯವ ಪರಿಕರಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇರೋದ್ರಿಂದ ಅದಕ್ಕೋಸ್ಕರ ನಾವು ಲಘು ಪೋಷಕಾಂಶಗಳನ್ನ ಕೂಡ ವಿಶ್ಲೇಷಣೆ ಮಾಡಿ ಮುಖ್ಯವಾಗಿ ಸತು, ತಾಮ್ರ, ಕಬ್ಬಿಣ, ಮ್ಯಾಂಗನೀಸ್ ಇವುಗಳನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ. ವಿಶ್ಲೇಷಣೆ ಮಾಡಿ ಅದರ ಪ್ರಮಾಣಗಳನ್ನ ನಿರ್ಧರಿಸಿ ಆ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಅದು ಕೊರತೆ ಇದೆಯಾ, ಮಧ್ಯಮ ಇದೆಯಾ ಅಥವಾ ಹೆಚ್ಚಾಗಿದೆಯಾ ಅಂತ ತಿಳ್ಕೊಂಡು ಅವ್ರಿಗೆ ಅದನ್ನು ನಿರ್ವಹಿಸಲಿಕ್ಕೆ ಯಾವ್ಯಾವ ಪ್ರಮಾಣದಲ್ಲಿ ಯಾವ್ಯಾವ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತಿಳಿಸ್ಕೊಟ್ಟು ಒಟ್ಟಾರೆಯಾಗಿ ಒಂದು ಅವರ ವ್ಯವಸಾಯದ ಖರ್ಚುನೂ ಕೂಡ ಸರಿದೂಗಿಸ್ಕೋಬೇಕಾಗುತ್ತೆ. ಈಗ ಗೊತ್ತಿಲ್ಲದೆ ಹೆಚ್ಚಾಗಿ ಬಳಸಿದಾಗ ಅದು ಮಣ್ಣಿನ ಮತ್ತು ನೀರಿನ ಮೇಲೆ ದುಷ್ಪರಿಣಾಮ ಬೀರೋದಲ್ಲದೆ ವ್ಯವಸಾಯದ ಖರ್ಚುನೂ ಕೂಡ ಹೆಚ್ಚು ಮಾಡುತ್ತೆ ಮತ್ತು ಅಸಮತೋಲನ ಉಂಟು ಮಾಡುತ್ತೆ. ಸೊ ನಾವು ಇವರಿಗೆ ಸಾಮಾನ್ಯವಾಗಿ ಮಣ್ಣು ಆರೋಗ್ಯ ಪತ್ರವನ್ನು ನಾವು ವಿತರಣೆ ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡಿ ಆ ನಿಯತಾಂಕಗಳು, ಆ ಗುಣಧರ್ಮಗಳನ್ನ ನಾವು ವಿಶ್ಲೇಷಣೆ ಮಾಡಿ ನಂತರ ನಾವು ಈ ಒಂದು ಮಣ್ಣು ಆರೋಗ್ಯ ಪತ್ರನ ನಾವು ಅವ್ರಿಗೆ ಕೊಡ್ತೀವಿ. ಈ ಮಣ್ಣು ಆರೋಗ್ಯ ಪತ್ರದಲ್ಲಿ ವಿಶ್ಲೇಷಣೆ ಮಾಡಿ ರೈತ ಮತ್ತು ರೈತ ಮಹಿಳೆ ಹೆಸರಾಗ್ಬೋದು, ಅವರ ವಿವರಗಳಿರ್ತದೆ, ಸರ್ವೆ ನಂಬರು, ಊರು, ಗ್ರಾಮ ಮತ್ತು ಮಣ್ಣಿನ ಕಣ ವಿನ್ಯಾಸಗಳಾಗ್ಬೋದು, ಅವರ ಉದ್ದೇಶಿತ ಬೆಳೆ ಆಗ್ಬೋದು, ಹಿಂದಿನ ಬೆಳೆ ಯಾವ್ದು ಮಾಡಿದ್ರು, ಅದಕ್ಕೆ ಪಾಲಿಸಿರ್ತಕ್ಕಂಥ ಯಾವ್ಯಾವ ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ರು ಅದನ್ನು ತಿಳಿಸ್ಕೊಟ್ಟು ನಂತರ ನಾವು ವಿಶ್ಲೇಷಣೆ ಮಾಡಿದಂಥ ಗುಣಧರ್ಮಗಳು, ರಸಸಾರ ಆಗ್ಬೋದು, ವಿದ್ಯುತ್ವಾಹಕತೆ, ಸಾವಯವ ಇಂಗಾಲ, ಪ್ರಧಾನ ಪೋಷಕಾಂಶಗಳು,
ಅಥವಾ ಸಮಸ್ಯಾತ್ಮಕ ಮಣ್ಣಾಗಿದ್ದರೆ ಅದಕ್ಕೆ ಸುಧಾರಣೆ ಮಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು, ಮತ್ತು ದ್ವಿತೀಯ ಪೋಷಕಾಂಶಗಳನ್ನು ಕೂಡ ಅವಶ್ಯಕತೆ ಅನುಸಾರವಾಗಿ ಮಾಡ್ತೀವಿ, ಮತ್ತು ಲಘು ಪೋಷಕಾಂಶಗಳು ಇಷ್ಟನ್ನು ಮಾಡಿ ಆ ಹಿಂದೆಗಡೆ ಆ ಮಿತಿಗಳ ವಿವರಗಳನ್ನು ಕೂಡ ಕೊಟ್ಟಿದ್ದೀವಿ. ರೈತರು ಖುದ್ದಾಗಿ ತಾವೇ ತಿಳ್ಕೊಬೋದು, ಓದೋಕ್ಕೆ ಬರಲಿಕ್ಕೆ ಬರೋರು ಯಾವ್ಯಾವ ಮಟ್ಟ ಎಷ್ಟಿದೆ ಅಂತ, ಇಷ್ಟಿದ್ದಾಗ ಕಡಿಮೆನಾ ಹೆಚ್ಚು ಅಥವಾ ಮಧ್ಯಮ ಇದೆಯಾ ಅಂತ ತಿಳ್ಕೊಂಡು ನಂತರ ಆಧಾರಿತವಾಗಿ ಸಾವಯವ ಮತ್ತು ರಸಗೊಬ್ಬರಗಳ ಶಿಫಾರಸನ್ನು ಬೆಳೆ ಆಧಾರಿತವಾಗಿ ಮತ್ತು ಯಾವ್ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ ಈ ಒಂದು ಮಣ್ಣು ಆರೋಗ್ಯ ಪತ್ರನೂ ಕೂಡ ಅವ್ರಿಗೆ ನಾವು ವಿತರಿಸ್ತಕ್ಕಂಥ ವ್ಯವಸ್ಥೆ ಇದೆ. ಮುಖಾಮುಖಿ ಬಂದಾಗ ಅವ್ರಿಗೆ ಶಿಫಾರಸನ್ನು ತಿಳಿಸ್ಕೊಟ್ಟು ಅವರು ಒಂದು ವ್ಯವಸ್ಥಿತವಾಗಿ ಸಮತೋಲನವಾಗಿ ಪೋಷಕಾಂಶಗಳನ್ನ, ಮುಖ್ಯವಾಗಿ ಗೊಬ್ಬರಗಳನ್ನ ಬಳಕೆ ಮಾಡಿ ತಮ್ಮ ಮಣ್ಣನ್ನು ಸುಧಾರಣೆ ಮಾಡಿ ಇಳುವರಿನ ಕಾಯ್ದುಕೊಳ್ಳಿಕ್ಕೆ, ವ್ಯವಸಾಯದ ಖರ್ಚನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಈ ಒಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಸಹಕಾರಿಯಾಗಿದೆ. ಅದಲ್ಲದೆ ಅವರಿಗೆ ಮಾಹಿತಿಗೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಹಲವಾರು ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂಥ ಮಣ್ಣಿನ ಒಂದು ಗುಣಧರ್ಮಗಳು, ಪೋಷಕಾಂಶಗಳ ಮಟ್ಟಗಳ ಒಂದು ನಕ್ಷೆಗಳನ್ನು ಕೂಡ ಇಲ್ಲಿ ನಾವು ಬಿತ್ತರಿಸಿರ್ತಕ್ಕಂಥ ಪರಿಸ್ಥಿತಿ ನೋಡ್ಬೋದು. ಇದ್ರ ಮುಖಾಂತರ ಅವರು ಸಾಮಾನ್ಯವಾಗಿ ಯಾವುದು ನಮ್ಮಲ್ಲಿ ಕೊರತೆ ಇದೆ ಅಥವಾ ಯಾವುದು ಹೆಚ್ಚಿದೆ, ಯಾವ ಪೋಷಕಾಂಶಗಳನ್ನ ಸರಿದೂಗಿಸ್ಕೋಬೇಕು ಅನ್ನತಕ್ಕಂಥ ಮಾಹಿತಿ ಕೂಡ ಅವರಿಗೆ ಲಭ್ಯತೆ ಆಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ವ್ಯವಸಾಯದಲ್ಲಿ ರೈತರು ಮಣ್ಣು ಪರೀಕ್ಷೆ ಮಾಡಿಸಿ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದು, ಸಾವಯವ ಗೊಬ್ಬರ ಆಗಲಿ ರಸಗೊಬ್ಬರಗಳನ್ನೇ ಕೊಡ್ತಕ್ಕಂಥ ಪದ್ಧತಿ ಇನ್ನೂ ಕೂಡ ಅಷ್ಟು ಪರಿಪೂರ್ಣವಾಗಿಲ್ಲ. ಈ ಸಮಯದಲ್ಲಿ ಏನಾಗುತ್ತೆ ಅಂತ ರೈತರು ಸಾಮಾನ್ಯವಾಗಿ ವಿವೇಚನೆ ಇಲ್ಲದೆ ರಸಗೊಬ್ಬರಗಳನ್ನ ಬಳಸ್ತಕ್ಕಂಥ ಪರಿಸ್ಥಿತಿ ಬಂದು ಮಣ್ಣಿನ ಗುಣಧರ್ಮಗಳು ಹಾಳಾಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಮಣ್ಣಿನ ಗುಣಧರ್ಮಗಳು ಹಾಳಾದಾಗ ಅಥವಾ ಅದು ನಶಿಸಿ ಹೋದಾಗ ಬೆಳೆ ಬೆಳೆಯಲಿಕ್ಕೆ ಅವ್ರಿಗೆ ಅದು ಉತ್ತಮವಾಗಿ ಸಹಕಾರ ಮಾಡೋದಿಲ್ಲ. ಸೊ ಬಿತ್ತನೆ ಬೀಜ ಆಗ್ಬೋದು, ಇತರೆ ಪರಿಕರಗಳು, ಕೃಷಿಗೆ ಸಂಬಂಧಪಟ್ಟಂಗೆ ನೀರು ಆಗ್ಬೋದು, ಈ ಸಂಪನ್ಮೂಲಗಳ ಒಂದು ಸದ್ಬಳಕೆ ಆಗದೇ ಇರತಕ್ಕಂಥ ಒಂದು ಸಂದರ್ಭ ಉದ್ಭವ ಆಗಿ ವ್ಯವಸಾಯದಲ್ಲಿ ಅವರು ಒಂದು ಖರ್ಚು ಕೂಡ ಹೆಚ್ಚಾಗ್ತಕ್ಕಂಥ ಸನ್ನಿವೇಶ ಇದೆ. ಜೊತೆಗೆ ಈ ಒಂದು ಮಣ್ಣು, ನೀರು ಮತ್ತು ವಾಯು ಸಂಪನ್ಮೂಲಗಳು ಕಲುಷಿತ ಆಗ್ತಕ್ಕಂಥದ್ದು ತುಂಬ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಏನಾಗುತ್ತೆ, ಯಾವ ಅಂಶಗಳು ಅಲ್ಲಿ ಕಡಿಮೆ ಇದೆ, ಮಧ್ಯಮ ಇದೆ, ಹೆಚ್ಚಿದೆ ಅನ್ನೋದನ್ನು ತಿಳ್ಕೊಂಡು ಬೆಳೆ ಆಧಾರಿತವಾಗಿ, ಉದಾಹರಣೆಗೆ ಈಗ ವಾರ್ಷಿಕ ಬೆಳೆ, ಒಂದು ವರ್ಷದೊಳಗೆ ಕಟಾಗ್ತಕ್ಕಂಥ ಬೆಳೆ ಮತ್ತು ಇಳುವರಿ ಅಷ್ಟೊಂದು ಹೆಚ್ಚಾಗಿ ಬರಲ್ಲ. ಈಗ ರಾಗಿ ಇದೆಲ್ಲ ತಗೊಂಡಾಗ ನಮಗೆ ಈ ಕಬ್ಬು ಇದಕ್ಕೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇರುತ್ತೆ. ಅದಕ್ಕೆ ಪೋಷಕಾಂಶಗಳ ಅವಶ್ಯಕತೆನೇ ಬೇರೆ ಇರ್ತದೆ, ಮಟ್ಟನೇ ಬೇರೆ ಇರ್ತದೆ, ಇದಕ್ಕೆ ಬೇರೆ ಇರ್ತದೆ. ಅದನ್ನು ಕೂಡ ತಿಳ್ಕೊಂಡು ನಿರ್ದಿಷ್ಟವಾದ ಶಿಫಾರಸುಗಳನ್ನ ಬೆಳೆ ಆಧಾರಿತವಾಗಿ ಮತ್ತು ಮಣ್ಣಿನ ಆಧಾರಿತವಾಗಿ, ಈಗ ಮರಳು ಮಿಶ್ರಿತ ಮಣ್ಣಲ್ಲಿ ನಷ್ಟ ಹೆಚ್ಚು, ಪೋಲಾಗ್ತಕ್ಕಂಥ ಸಂಭವ ಹೆಚ್ಚಿರ್ತದೆ. ಸೊ ಅದನ್ನು ಸರಿದೂಗಿಸ್ಕೊಳ್ಳಿಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡಿದಾಗ ಸಾವಯವ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೋದು, ಆಗ ಬೇರೆ ಪರಿಕರಗಳನ್ನ ಬಳಸಿದ್ದು ಮಣ್ಣಿಗೆ ಆಗ್ತಕ್ಕಂಥದ್ದು ಉತ್ತಮವಾದಂಥ ಅದರ ಬಳಕೆ ಸಾಮರ್ಥ್ಯ ಕೂಡ ಜಾಸ್ತಿಯಾಗಿ ಖರ್ಚು ಒಂದು ನಿರ್ವಹಣೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣು ಮತ್ತು ನೀರು ಕಲುಷಿತ ಆಗ್ತಕ್ಕಂಥದ್ದು ಒಂದು ತಡೆಗಟ್ಟಿ ಉತ್ತಮವಾದಂಥ ಬೆಳೆ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಸಹಕಾರ ಆಗುತ್ತೆ. ಈ ಒಂದು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಮುಖ್ಯವಾದ ರೈತರಿಗೆ ಆಗ್ತಕ್ಕಂಥ ಉಪಯೋಗಗಳು ಅಂತಂದರೆ ವ್ಯವಸಾಯದ ಖರ್ಚಿನಲ್ಲಿ ಒಂದು ಸರಿಯಾದ ಒಂದು ಸಮತೋಲನವಾದಂಥ ನಿರ್ವಹಣೆ ಮಾಡ್ಬೋದು, ಮತ್ತು ವಿವೇಚನೆ ಇಲ್ಲದೆ ರಾಸಾಯನಿಕ ಬಳಕೆನ ಕಡಿಮೆ ಮಾಡ್ಬೋದು. ವಿವೇಚನೆ ಇಲ್ಲದೆ ಏನು ಬಳಸ್ತಾ ಇದ್ದಾರೆ ರಾಸಾಯನಿಕನ, ಅದರ ಮಟ್ಟ ಕಡಿಮೆ ಆಗಿ ಅದು ಬೆಳೆ ಒಂದು ಉತ್ತಮವಾದಂಥ ಬೆಳವಣಿಗೆ ಪರಿಸರ ಉಂಟಾಗುತ್ತೆ. ಅಸಮತೋಲನ ಆದಾಗ ಹೆಚ್ಚಾದರೂ ಅಷ್ಟೇ ಕಡಿಮೆ ಆದರೂ ಅಷ್ಟೇ ಸಸ್ಯ ಬೆಳವಣಿಗೆಯಲ್ಲಿ ವ್ಯತ್ಯಯ ಆಗಿ ಇಳುವರಿನಲ್ಲಿ ನಷ್ಟ ಉಂಟಾಗೇ ಆಗುತ್ತೆ ಅಸಮತೋಲನ ಇದ್ದಾಗ. ಸೊ ಒಂದು ಸಮತೋಲನವಾದಂಥ ವೈಜ್ಞಾನಿಕ ಶಿಫಾರಸ್ಸಿನಿಂದ ಮಣ್ಣು ಪರೀಕ್ಷೆ ಮಾಡಿಸಿ ಅವರ ಒಂದು ಮಣ್ಣಿಗೆ ಆಧಾರವಾಗಿ ಅಲ್ಲಿ ಸಿರ್ತಕ್ಕಂಥ ಸಂಪನ್ಮೂಲಗಳ ಆಧಾರವಾಗಿ ಅವರು ಬಳಕೆ ಮಾಡಿದಾಗ, ಮುಖ್ಯವಾಗಿ ರಸಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಅದು ಸಸ್ಯಗಳಿಗೆ ಒಂದು ಸಮತೋಲನವಾದಂಥ ಪೋಷಕಾಂಶಗಳನ್ನ ಕೊಟ್ಟು ಉತ್ತಮವಾದಂಥ ಬೆಳವಣಿಗೆ, ಒಂದು ಉತ್ತಮವಾದಂಥ ಇಳುವರಿ ಪಡ್ತಕ್ಕಂಥ, ಗುಣಮಟ್ಟದ ಇಳುವರಿ ಪಡ್ತಕ್ಕಂಥ ಒಂದು ಸಂದರ್ಭಗಳು ಹೆಚ್ಚಾಗಿ ವ್ಯವಸಾಯದಲ್ಲಿ ಅವ್ರಿಗೆ ಒಂದು ಲಾಭದಾಯಕವಾದಂಥ ಒಂದು ಸನ್ನಿವೇಶ ಉಂಟಾಗಿ ಸಂಪನ್ಮೂಲಗಳು ಕೂಡ ಒಂದು ಸ್ಥಿರತೆಯಾಗಿ ಒಂದು ಅದನ್ನು ಕೂಡ ಕಾಪಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರ, ಎಷ್ಟೊತ್ತು ನಮಗೆ ಡಾಕ್ಟರ್ ಯೋಗೇಶ್ GS ಸರ್ ಅವರು ಈ ಕೃಷಿ ವಿಜ್ಞಾನದ ಕಾರ್ಯವೈಖರಿ ಹೇಗೆ, ಮತ್ತು ನಾವು ರೈತರಿಗೆ ಯಾವ ರೀತಿಯ ತಂತ್ರಜ್ಞಾನಗಳನ್ನು ಕೊಡ್ತಾ ಇದ್ದೀವಿ, ಯಾವ ರೀತಿಯ ಸಲಹೆಗಳನ್ನು ಕೊಡ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದರು. ಅದ್ರ ಜೊತೆಗೆ ಈ ಮಣ್ಣು ಪರೀಕ್ಷೆಯನ್ನು ನಾವು ಏನಕ್ಕೆ ಮಾಡಿಸ್ಬೇಕು, ಈ ಮಣ್ಣಿನ ಮಹತ್ವ ಏನಿದೆ ಅನ್ನೋದರ ಕುರಿತು ಸಹ ಅವರು ಸಾಕಷ್ಟು ಒಂದು ವಿವರವಾದ ಮಾಹಿತಿಯನ್ನು ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ